ಮಸಾಲೆ ಎಲ್ಲ ರುಬ್ಬಿ ಮಾಡೋ ಅಂಥದ್ದಲ್ಲ, ಒಂದು 30 ಮಿನಿಟ್ಸ್ ಆಗುತ್ತೆ ಮಾಡೋಷ್ಟರಲ್ಲಿ, ಈಸಿಯಾಗಿ ಆಗುತ್ತೆ. ನಾವು ಇಂಡಿಯಾದಲ್ಲಿದ್ದಾಗ ಯಾವಾಗ ಅಂದರೆ ಆವಾಗ ನೆನಪಿಸ್ಕೊಂಡಾಗ ಹೋಗಿ ಚಾಟ್ಸ್ ತಿನ್ಬೋದಾಗಿತ್ತು. ಆದರೆ ಇಲ್ಲಿ ಅಮೆರಿಕಾದಲ್ಲಿ ಆ ಥರ ಅಲ್ಲ, ತುಂಬ ದೂರ ಹೋಗ್ಬೇಕಾಗುತ್ತೆ ಚಾಟ್ಸ್ ತಿನ್ನೋದಕ್ಕೆ, ಮತ್ತೆ ಎಕ್ಸ್ಪೆನ್ಸಿವ್ ಇರುತ್ತೆ. ನಾನು ಮನೆಯಲ್ಲಿ ಚೆನ್ನಾಗೇ ಮಾಡ್ತೀನಿ, ಮಸಾಲೆ ಪುರಿ ಆಗಲಿ ಪಾನಿಪುರಿ ಆಗಲಿ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿಂತೀವಿ. ತುಂಬ ಚೆನ್ನಾಗಿದೆ. ಇದರ ರೆಸಿಪಿ ನಾನು ಚಿಕನ್ ಕಬಾಬ್ನ ಇವಾಗ ಮಾಡ್ತಾ ಇದ್ದೀನಿ. ಚಿಕನ್ ಕಬಾಬ್ ಮಾಡಿದ್ದೀನಿ, ನಮ್ಮ ಪಾಪು ಫೇವ್ರೆಟ್ ಅಲ್ಲಮ್ಮ. ಅದ್ರ ಮೇಲೆ ಆಲೂ ಟಿಕ್ಕಿ ಮತ್ತು ಅದರ ಹಾಫ್ ಆಫ್ ಬನ್ ಇಟ್ಟರೆ ಬರ್ಗರ್ ರೆಡಿ. ಅವಳಿಗೆ ಇಷ್ಟ ಇಲ್ಲ, ಅವಳಿಗಿಂದ ವರ್ಕೊಳಕ್ ಬೇಕಂತ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ನಲ್ಲಿ ನಾನು ನಿಮಗೆ ಜಸ್ಟ್ ಒಂದು ನಾರ್ಮಲ್ ಡೇನಲ್ಲಿ ಹಾಫ್ ಡೇ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಹಾಗೆ ನಾನು ಮಸಾಲೆ ಪುರಿ ಮಾಡಿದ್ದೆ. ಹಾಗೇನೆ ಇವತ್ತು ನಮ್ಮ ಸಿರಿ ಬೈಕ್ ಅನ್ಬಾಕ್ಸ್ ಮಾಡಿದ್ದು ನೀವು ಈಗಾಗಲೇ ನೋಡಿರ್ತೀರಾ ಪ್ರೀವಿಯಸ್ ವ್ಲಾಗ್ನಲ್ಲಿ. ನಮ್ಮ ಸಿರಿ ಆಲೂ ಟಿಕ್ಕಿ ಬರ್ಗರ್ ಪ್ರಿಪೇರ್ ಮಾಡ್ತಾಳೆ, ಬನ್ನಿ ವ್ಲಾಗ್ ನೋಡ್ಕೊಂಬರೋಣ. ಇದು ಆಲೂ ಟಿಕ್ಕಿ ಏರ್ ಫ್ರೈಯರಲ್ಲಿ ರೆಡಿ ಮಾಡ್ಕೊಂಡ್ವಿ, ಫ್ರೋಝನ್ ತೊಗೊಬಂದಿದ್ವಿ. ಬರ್ಗರ್ ಬನ್ನ 2 ಸೈಡು ಬಟರ್ ಹಾಕಿ ಫ್ರೈ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ನಮ್ಮ ಸಿರಿ ನಮಗೆ ಬರ್ಗರ್ ಮಾಡಿ ಕೊಡ್ತಾರೆ, ನೋಡಿ. Pick it up there, put it there. One more. Don't make it to pieces, I said directly. Put it on this, huh? I am ಹೆಲ್ಪಿಂಗ್. ಬರ್ಗರ್ ಬಂದ ಮೇಲೆ ಚೀಸ್, ಆನಿಯನ್ ಸ್ಲೈಸಸ್, ಟೊಮ್ಯಾಟೊ ಸ್ಲೈಸಸ್ಸು, ಟೊಮ್ಯಾಟೊ ಕೆಚಪ್, ಇದು ಮಸ್ಟರ್ಡ್ ಸಾಸ್. Anyone, you have to put all the. Okay, I'll put it here. Okay. Now take this one and put it on top of. ಅದ್ರ ಮೇಲೆ ಆಲೂ ಟಿಕ್ಕಿ ಮತ್ತು ಅದರ ಹಾಫ್ ಆಫ್ ಬನ್ ಇಟ್ಟರೆ ಬರ್ಗರ್ ರೆಡಿ. Burger ready. We have 1 burger, 2 burgers, 3 burgers. 3 burgers. One for me, one for Daddy, one for you. I made aloo tikki burger. Thanks for watching our videos. ತಿನ್ನ ಒಂಚೂರು ಬೈಟ್ ಒಂಚೂರು ತಗೋ, ಬೈಟ್ ಚೀಸ್ ತಗೋಳು. ಹಾಯ್, ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ನಾಚಿಕೆ ಪಟ್ಕೋತಾಳೆ ನಡುವೆ ಜಾಸ್ತಿ, ಏನು ಜಾಸ್ತಿ ಮಾತಾಡಲ್ಲ. ಅವಳ ಚಾನಲಲ್ಲಿ ಮಾತ್ರ ಮಾತಾಡ್ತಾಳೆ, ನನ್ನ ಚಾನಲಲ್ಲಿ ಮಾತಾಡೋದೇ ಇಲ್ಲ ಅಲ್ಲ. ನಾನು ಹೇಳ್ತೀನಮ್ಮ ಅಂತ ಹೇಳ್ಬಿಟ್ಟು ಹೇಳೋಳು ಮೊದಲಾದ್ರೆ, ಇವಾಗ ನಾಚಿಕೆ, ಏನಂದರೆ ಹೇಳೋಕ್ಕೆ ಇಂಟ್ರೆಸ್ಟ್ ಅಲ್ಲ ಆ ಥರ. ನಾವು ಹ್ಯಾವ್ ಕಮ್ ಟು ರೂಮ್ಸ್ ಟು ಗೋ. चलो चलो इनसाइड. ನಾವಿವತ್ತು ರೂಮ್ಸ್ಟಿಗೆ ಹೋಗಿ ಬಂದಿದ್ದು. ಹಾಗೆ ನೋಡೋಣ, ಸೆಕ್ಷನಲ್ ಸೋಫಾ ತೊಗೋಣ ಅಂತ ಅನ್ಕೊತಾ ಇದ್ವಿ, ಬಟ್ ನಾನಾದರೆ ಬೇಡ ಅಂತಲೇ ಹೇಳಿದ್ದೀನಿ. ಬಿಕಾಸ್ ಮನೆ ತುಂಬ ಸೋಫಾನೇ ಇರುತ್ತೆ, ಪಾಪಗೆ ಆಟ ಆಡೋಕ್ಕೆಲ್ಲ ಜಾಗ ಸಿಗಲ್ಲ ಸರಿಯಾಗಿ. ಬಟ್ ಪಾಪುನೇ ನಂಗೆ ದೊಡ್ಡ ಸೋಫಾ ಬೇಕು ಅಂತ ಕೇಳಿದಾಳೆ. ಇಲ್ಲಿರೋ ಎಲ್ಲ ಸೆಕ್ಷನಲ್ ಸೋಫಾನು ಅಬೌಟ್ $2000 ಇದೆ. ಈ ರೂಮ್ಸ್ ಟು ಗೋ ಅಂದರೆ ಒಂದು ರೂಮಿಗೆ ಬೇಕಾಗಿರೋದು ಏನೇನು ಅಂತ ಒಂದು ಸೆಟ್ ರೆಡಿ ಮಾಡಿಟ್ಟಿರ್ತಾರೆ ನೋಡಿ. ಇವಾಗ ಪಾಪು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಇದು ಫುಲ್ ಸೆಟ್ಟು. ಇದನ್ನು ಪರ್ಚೇಸ್ ಮಾಡಿ ನಮ್ಮ ರೂಮ್ನ ಹಂಗೇನ ಡೆಕೋರೇಟ್ ಮಾಡ್ಬೋದು ಅಂತ. ಇದೊಂದು ಸೆಕ್ಷನಲ್ ಸೋಫಾ, ರಿಕ್ಲೈನರ್ ಇದೆ. ಇದು ಬಂದು 2600 ಏನೋ ಇರ್ಬೋದು, 2200 ಅಂತ ಹಾಕಿದ್ರೆ. ಅದು 5 ಸೀಟರು, ಅಲ್ಲಿ ತೋರಿಸ್ತಾ ಇರೋದು 6 ಸೀಟರ್ ಸೋಫಾ ಆ್ಯಕ್ಚುಲಿ. ಮತ್ತು ಬೇರೆ ಬೇರೆ ಥರದ ಸೋಫಾಗಳೆಲ್ಲ ಇದೆ, ಎಲ್ಲ ನೋಡಿದ್ವಿ. ಬಟ್ ನಾನಾದರೆ ಏನು ಬೇಡ ಅಂತಲೇ ಡಿಸೈಡ್ ಮಾಡಿದ್ದೀನಿ ಸದ್ಯಕ್ಕೆ.
ಸೊ ಇಲ್ಲೆಲ್ಲ ಹಿಂದೆಗಡೆ ತುಂಬ ಬೇರೆ ಬೇರೆ ಥರದ ಸೋಫಾಸು ಎಲ್ಲ ಇದ್ದಾವೆ. Look at this one. Sit. Daddy, Yeah, you can press this one. See? Keep pressing. It's the other one. Enough. ನಮ್ಮ ಸಿರಿ ಅದೇ ರಿಕ್ಲೈನರ್ ಎಲ್ಲ ಯೂಸ್ ಮಾಡಿ ಅದನ್ನ ಟಾಯ್ ಥರ ಟ್ರೀಟ್ ಮಾಡ್ತಾ ಇದ್ದಾಳೆ. ಅದಕ್ಕೇನೆ ಮೋಸ್ಟ್ಲಿ ಸೋಫಾ ಬೇಕು ದೊಡ್ಡದು ಅಂತ ಕೇಳಿದಾಳೆ ಅನ್ಸುತ್ತೆ. ನಮ್ಮ ಸಿರಿ ಸೋಫಾ ಎಲ್ಲ ಏನು ಸೀರಿಯಸ್ ಆಗಿ ಕೇಳಿರಲ್ಲ, ಅವಳಿಗೆ ಅದ್ರ ಬಗ್ಗೆ ಗಮನನೂ ಇರಲ್ಲ. ಒಂದು ಟಾಯ್ ಥರ ಟ್ರೀಟ್ ಮಾಡ್ಕೊತಾ ಇದ್ದಾಳೆ ಅಷ್ಟೇ. ಯಾವುದೇ ವಸ್ತು ಆದರೂ ಅವಳು ಬೇಕೇ ಬೇಕು ಅಂತ ಕೇಳೋದಿಲ್ಲ, ಕೊಡ್ಸಿರೋ ತಗೋತಾಳೆ ಅಷ್ಟೇ. do you buy this one? ಇದು ಇನ್ನೊಂದು ಸೆಕ್ಷನಲ್ ಸೋಫಾ, ನೋಡೋಕೆ ಚೆನ್ನಾಗಿದೆ. ನಮ್ಮ ಸಿರಿ ಆಟಾಡ್ಕೊತಾ ಇದ್ದಾಳೆ ಅದ್ರ ಮೇಲೆ. ಸೊ ಈ ಥರ ಒಂದು ಗ್ಲಿಮ್ಸ್ ತೋರಿಸ್ತೆ ನಿಮಗೂ ರೂಮ್ಸ್ ಟು ಗೋ ಹೇಗಿರುತ್ತೆ ಅಂತ. ಇವಾಗ ಕಿಡ್ಸ್ಗೆ ರೂಮ್ಸ್ ಟು ಗೋ ಇರುತ್ತೆ, ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಇದು ಚೆನ್ನಾಯ್ತಾ? ಈ ಥರದೆಲ್ಲ ಹೆಂಗೆ ಇಟ್ಕೊಳ್ಳೋದು ಮನೆಯಲ್ಲಿ? ಇದು ನೋಡಿ, ಕಿಡ್ಸ್ಗೆ ರೂಮ್ ಡೆಕೋರೇಟ್ ಮಾಡಬೇಕಂದ್ರೆ ಅವ್ರ ರೂಮ್ ಹೇಗಿರಬೇಕು ಆ ಥರ ಥೀಮ್ ವೈಸ್ ಎಲ್ಲ ಡಿಫ್ರೆಂಟ್ ಕ್ಯಾಟಗರಿದು ಫರ್ನಿಚರ್ಸು, ಬೆಡ್ಸ್ ಎಲ್ಲ ಇಲ್ಲಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಇದುವರೆಗೂ ಏನೋ ಬೇಡ ಅಂದ್ಕೊಂಡು ಇರೋದು, ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಥಿಂಗ್ಸ್ ಮನೇಲಿ ಅಂತ. ಇವಾಗೂ ನಾನು ಅದನ್ನೇ ಹೇಳೋದು, ಸೋಫಾ ಎಲ್ಲ ಯಾಕೆ ಸುಮ್ಮನೆ ಅಂತ. ಬಟ್ ನೋಡೋಣ, ಟ್ರೈ ಮಾಡೋಣ ಅಂತ ಶಿವ ಅಂತ ಇದ್ದಾರೆ. ನನ್ನ ಮಗಳೂ ದೊಡ್ಡದು ಸೋಫಾ ಬೇಕು ಅಂತ ಕೇಳ್ತಾ ಇದ್ದಾಳೆ. ಇವೆಲ್ಲ ನೋಡಿ ಟೆಸ್ಲಾ ಟ್ರಕ್ಸ್ ಲೈನಿಗೆ ಜೋಡಿಸಿದಾರೆಲ್ಲ ಕಾಣಿಸ್ತು ಕಾರಲ್ಲಿ ಹೋಗ್ಬೇಕಾದ್ರೆ, ಅದಕ್ಕೆ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿಕೊಂಡೆ. Now we are going to Ashley. ಆಶ್ಲೆಸ್ So now we reached. ನಾವು ರೀಚ್ಡ್, we will enter to Ashley's. Come on, let's go. ಇನ್ನೊಂದು ವಿಷಯ, ಪಾಪುನ ನಾರ್ಮಲ್ ಚೈಲ್ಡ್ ಸೀಟಿಂದ ತೆಗೆದು ಬೂಸ್ಟರ್ ಸೀಟ್ಗೆ ಹಾಕಿದೆ ನೋಡಿ. ಇವತ್ತಿನ ಅವಳಿಗೆ ಇಷ್ಟ ಇಲ್ಲ, ಅವಳಿಗಿಂದ ವರ್ಕೊಳಕ್ ಬೇಕಂತ, ಮತ್ತೆ ಚೈಲ್ಡ್ ಸೀಟ್ ಹಾಕು ಅಂತ ಕೇಳ್ತಾಳೆ. ಇವತ್ತಿಂದ ಬೂಸ್ಟರ್ ಸೀಟಲ್ಲಿದ್ದಾಳೆ ಪಾಪ. Okay. Press the button. It will remove. ಟ್ರೈ ಮಾಡೋಣ ಅಂತ ಬೂಸ್ಟರ್ ಸೀಟ್ ಹಾಕಿಟ್ಟಿದ್ದಾರೆ ಅವರಪ್ಪ. Red button. ಡಾಕ್ಟರ್ ಹತ್ರ ಕೇಳಿದ್ರೆ ಬೂಸ್ಟರ್ ಸೀಟ್ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಅದೇ ರೆಡ್ ಬಟನ್ ಕುತ್ಕೊಂಡು, ಯಾಕೆಂದರೆ ಅವಳು 41 ಇಂಚಸ್ ಇದ್ದಾಳೆ, 41-42 ಇಂಚಸ್ ಹೈಟ್ ಇದ್ದಾಳೆ. ಅದಕ್ಕೆ ಓಕೆ 41-40 ದಾಟಿದ್ರೆ ಬೂಸ್ಟರ್ ಸೀಟ್ ಇಡ್ಬೋದು ಅಂತ ಹೇಳಿದ್ರು. ಈಸಿ ಪೀಸಿ. ಇದು ಆಶ್ಲೆ ಹೋಮ್ ಸ್ಟೋರ್ ಅಂತ, ಇದು ಇನ್ನೊಂದು ಫರ್ನಿಚರ್ ಸ್ಟೋರು. ಇಲ್ಲಿಗೆ ಹೋಗಿ ನೋಡ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಎಕ್ಸ್ಪ್ಲೇನ್ ಮಾಡೋ ಅಂಥದ್ದೆಲ್ಲ ಏನೂ ಇಲ್ಲ, ಜಸ್ಟ್ ನಿಮಗೆ ತೋರಿಸ್ತೀನಿ ಅಷ್ಟೇ ಹೇಗಿರುತ್ತೆ ಅಂತ. ಎಲ್ಲ ನೋಡಿದ್ಮೇಲೆ ನಾವು ಮತ್ತೆ ಡಿಸೈಡ್ ಮಾಡಿದ್ದು ಅದೇ, ಸದ್ಯಕ್ಕೇನು ತೊಗೊಳೋದು ಬೇಡ ಅಂತ.
ಸುಮ್ಮನೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿಬಿಡುತ್ತೆ, ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಇರೋದೇ ಸಾಕು ಅಂತ ಅಂದ್ಕೊಂಡಿದ್ವಿ. ಸೊ ಸ್ಪೇಸು ಇರುತ್ತೆ, ಪಾಪುಗೆ ಆಟ ಆಡೋಕ್ಕೂ ಆಗುತ್ತೆ. Wow, really? Nice. What did the cow that the manger say? The baby Jesus in the hay. Moo, 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 moo. Baby Jesus, we love you. What did the deep that the manger say? To baby Jesus in the hay. Ba, 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 ba. Baby Jesus, we love you. What did the donkey at the manger say to baby Jesus in the hay? Baby Jesus, the pets are the cow, the sheep, and the donkey too. Yeah. And what did the donkey at the manger say to baby Jesus in the hay? Hee-haw, hee-haw. Baby Jesus, we love you. Jesus was born on his birthday. Mary laid him in the hay. So little boys and girls may play. Jesus, Jesus, baby Jesus, we love you. Moo, 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 Baba, Jesus, baby Jesus, we love you. Good job. Yay, yay, yay. ಏನು ಪರ್ಚೇಸ್ ಮಾಡಿಲ್ಲ, ಬಟ್ ವಾಪಸ್ ಮನೆಗೆ ಬಂದಮೇಲೆ ಮಸಾಲೆ ಪುರಿ ಮಾಡಿದೆ ಮನೆಯಲ್ಲಿ. ಎಲ್ರಿಗೂ ಗೊತ್ತಿರುತ್ತೆ ಇದು ಚಾಟ್ಸ್. ಇವತ್ತು ನಮ್ಮ ಮನೆಯಲ್ಲಿ ಮಸಾಲೆ ಪುರಿ ಮಾಡಿದ್ದೀನಿ. ಬೇಗ ಮಾಡೋ ಅಂಥ ಮಸಾಲೆ ಪುರಿ, ಮಸಾಲೆ ಎಲ್ಲ ರುಬ್ಬಿ ಮಾಡೋ ಅಂಥದ್ದಲ್ಲ. ಸೊ ಮಸಾಲೆ ಪುರಿ ಬೇಗ ಮಾಡೋ ಅಂಥದ್ದನ್ನ ಮಾಡಿದ್ದೀನಿ. ಒಂದು 30 ಮಿನಿಟ್ಸ್ ಆಗುತ್ತೆ ಮಾಡೋ ಅಷ್ಟರಲ್ಲಿ, ಈಸಿಯಾಗಿ ಆಗುತ್ತೆ. ಟೇಸ್ಟ್ ಹೆಂಗಿದೆ ಅಂತ ಇವಾಗ ತಿಂದು ನೋಡಿದ್ಮೇಲೆ ಹೇಳ್ತಾರೆ. ಬಟಾಣಿ ಪೂರಿ, ಮಸಾಲೆ ಮಿಕ್ಸ್ಚರು ಮತ್ತು ಪಾನ, ಮಸಾಲೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಹಾಗೆಯೇ ಕಬಾಬ್ ಮಾಡಿದ್ದೀನಿ. ಚಿಕನ್ ಕಬಾಬ್ನ ಇವಾಗ ಮಾಡ್ತಾ ಇದ್ದೀನಿ. ಪಾಪು ಮಸಾಲೆ ಪುರಿ ತಿನ್ನಲ್ಲ, ಚಿಕನ್ ಕಬಾಬ್ ತಿಂತೀನಿ ಅಂದು. ಸೊ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಚಿಕನ್ ಕಬಾಬ್ ಮಾಡಿದ್ದೀನಿ, ನಮ್ಮ ಪಾಪು ಫೇವ್ರೆಟ್ ಅಲ್ಲಮ್ಮ. ವಾಟ್ ಇಸ್ ಯುವರ್ ಫೇವ್ರೆಟ್? Kebab. Chicken kebab. ಮಾಡಿಕೊಟ್ಟಿದ್ದೀನಿ. ಸ್ನ್ಯಾಕ್ಸಿಗೆ ತಿಂತಾ ಇದ್ದಾಳೆ ನಮ್ಮ ಪಾಪು. ನಾನೆಲ್ಲ ಮಾಡಿಡ್ತೀನಿ. ಶಿವನೇ ಇದನ್ನು ಮಿಕ್ಸ್ ಮಾಡಿ ನನಗೆ ಕೊಡೋದು. ಈ ಕಡೆ ನಿಂದು, ನಂದು 2 ಪುರಿ 3 ಪುರಿ ಜಾಸ್ತಿ ಬೇಡ. Daddy, get the pony. Dad, I'm not eating this with Daddy. When you're done, ಕಲಿಸಿ. you take your spoon, you pat it. This one ಪಾಪು here? ಒಂದು ಸ್ವಲ್ಪ No, I don't want, no, I don't want this at it. You don't want that one? You want this one? This is for you. This is for you. ಬೇಡ ನಮ್ಮ ಮಸಾಲೆ ಪುರಿ ನಿಂಗೆ. Yes. Okay. ಸರಿ, 2 ಹಾಕಿ. Thanks for watching our videos.
ಪಾನಿಪುರಿ ರೆಡಿ ಟು ಸರ್ವ್. ಆದರೆ ಪಾಪಕ್ಕೆ ಮಾತ್ರ ಏನು ಮಸಾಲೆ ಬೇಡವಂತೆ, ಹಂಗೆ ಇಟ್ಕೊಂಡಿದ್ದಾಳೆ. ತಿನ್ನು. So, Daddy, I made a hole. But then you put with that mixture. Okay, then let I me need put. mixture. Please No, I need mixture. Mixture. Mixture in first. Then you put Batani. some Take the spoon. salt. What is that? ಕಾಳು. ದಾಲ್ ಅಲ್ಲ. ಕಾಳು, ಇದು ಇಲ್ಲಿದೆ ನೋಡು. ತಗೋ. ಬಟಾಣಿ. Then you take some dal, ಬಟಾಣಿ. put some batani. Then you eat it. That's it. You don't want Pani? anything else? Masala? You can put Pani? some masala. ಪಾನಿ You can put batani. No, I don't want to have ಸರಿ, ಹೆಂಗೆ ಬೇಕಂಗೆ ತಿನ್ಕೊಪ್ಪನಿ. that. Then you put it. ಎಷ್ಟು ಬೇಕು ಹಾಕೋದು, ಎಷ್ಟು ಬೇಕಾದ್ರೂ ಹಾಕೋ. ಏನು ಅಷ್ಟು? ಅಲ್ಲಲ್ಲ ಹಾಕು. Just a little bit here. ಈಟ್ ಇಟ್. We need to cover ಏನೋ everything. ಮಾಡ್ಕೊಂಡಿದ್ದಾಳೆ ನೋಡಿ. We need to cover everything. We need to cover everything. ಒಂದು ಸಾರು ತಿನ್ನಮ್ಮ. No, I don't Tomato like too. that. I don't like that. I don't like that. ಹೆಂಗಿದೆ ರೀ? Then ಬಾ ಅಂದ್ರ. ಇದು ನಾನು ಮಾಡಿರೋದು ಮಸಾಲೆ ಪುರಿ ತುಂಬ ದಿನ ಆದ್ಮೇಲೆ ಮಾಡಿದ್ದೀನಿ. ಸಿಂಪಲ್ ಆಗಿ ಒಂದು 30 ಮಿನಿಟ್ಸಲ್ಲಿ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಯಮ್ಮಿ. ಒಂದ್ಸರಿ ಟ್ರೈ ಮಾಡು. ನಂಗೋಸ್ಕರ ಒಂದ್ಸರಿ ತುಂಬ ಚೆನ್ನಾಗಾಗಿದೆ. ಹೊರಗಡೆ ತಿಂತೀವಲ್ವಾ, ಲೈಕ್ ಗಾರ್ಡಿನಲ್ಲೆಲ್ಲ, ಬೆಂಗಳೂರಿನಲ್ಲೆಲ್ಲ ಅದೇ ಥರನೇ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಜಸ್ಟ್ ಒಂದು 30 ನಿಮಿಷದಲ್ಲಿ ಮಾಡಿದೆ. ಇದರ ರೆಸಿಪಿ ನಾನು ನಿಮಗೆ ಮತ್ತೆ ಇನ್ಯಾವಾಗಾದ್ರೂ ಹಾಕ್ತೀನಿ ನನ್ನ ಚಾನಲ್ನಲ್ಲಿ. ಸಿಂಪಲ್ ಲಿವಿಂಗ್ ಸಿಂಪಲ್ ಕುಕ್ಕಿಂಗ್ ಅಂತ ಇನ್ನೊಂದು ಚಾನಲ್ ಇದೆ, ಅದರಲ್ಲೂ ಹಾಕ್ದಾಗ ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಇವಾಗ ವೀಡಿಯೋ ತೊಗೊಳಕ್ಕಾಗಿಲ್ಲ, ಸೊ ಹಾಗಾಗಿ ಮತ್ತೊಂದು ಸಲ ವೀಡಿಯೋ ತೊಗೊಳ್ಳೋ ಸಲುವಾಗಿ ತೊಗೊಂಡು ರೆಸಿಪಿ ನಿಮಗೂ ಹೇಳ್ತೀನಿ. ತುಂಬ ಚೆನ್ನಾಗಿ. ಇದು ಇನ್ಸ್ಟೆಂಟ್ ಮಸಾಲೆ ಪುರಿ, 30 ನಿಮಿಷದಲ್ಲಿ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀನಿ. ತೆಂಗಿನಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹುರಿದು ಮಾಡ್ತೀನಿ. ಅದು ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತಾ? ಸೇಮ್ ಇರುತ್ತಲ್ಲ, ಆಲ್ಮೋಸ್ಟ್ ಸೇಮ್ ಟೇಸ್ಟ್. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇದೆ, ಬಟ್ ತುಂಬ ಚೆನ್ನಾಗಿದೆ. ಈ ಥರನೂ ಮಾಡ್ಕೋಬೋದು ಅರ್ಜೆಂಟಾಗಿ ಬೇಕಾದಾಗ, ತುಂಬ ಟೇಸ್ಟ್. ಹಾಗೆಯೇ ಪಾನಿಪುರಿ ಮಾಡ್ಕೊಂಡಿದ್ದೀವಿ. ಕಾಲಲ್ಲಿ ಹೋಗು ಸ್ಟ್ರೈಟ್ ಹೋಗು ಕಾಲಲ್ಲಿ. ಈ ವ್ಲಾಗಲ್ಲಿ ಇಷ್ಟೇ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಗೋ ಕರ್ಕೊಂಡು ಹೋಗ್ತಾರೆ ಫಾಸ್ಟಾಗಿ. ಡೋಂಟ್ ಯೂಸ್ ಪೆಡಲ್. ಸಿಟ್ ಬ್ಯಾಲೆನ್ಸ್ ಮಾಡಿ ತುಳಿ ಪೆಡಲ್ ತುಳಿ. ಒಂದು ಕಲ್ಲು ಮಾಡಿ ಒಂದು ಕಲ್ಲು ಇದೆ ಆ ಥರ ಮಾಡಿ ಹಂಗೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ಬಾಯ್.